ಹಾಯ್ ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಗಾರ್ಡನಿಂಗ್ ಚಾನಲ್ ರೂಪ್ಸ್ ಗಾರ್ಡನಿಂಗ್. ಇವತ್ತು ನಾನು ಮಾಡ್ತಾ ಇರುವಂಥದ್ದು ವಿಡಿಯೋ ಇದು ಗಾರ್ಡನಿಂದಲ್ಲ. ನಾನು ಬಾಳೆಹಣ್ಣಾಗಿತ್ತು ನಮ್ಮ ಮನೇಲಿ ಜಾಸ್ತಿ. ಈಗ ಮಳೆ ಮಂಗಗಳ ಕಾಟದಿಂದ ಬಾಳೆಹಣ್ಣು ಅಷ್ಟೆಲ್ಲ ಸಿಗಲ್ಲ ನಮಗೆ. ಆದರೂ ಸಿಕ್ಕಿದ್ದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋ ಸಲುವಾಗಿ ಎಷ್ಟು ಅಂತ ಮನೆಯಲ್ಲಿ ಇರೋ ಇಬ್ಬರು ಜನ ಎಷ್ಟು ಅಂತ ಬಾಳೆಹಣ್ಣು ತಿನ್ಲಿಕ್ಕೆ ಆಗ್ತದಲ್ಲ, ಸುಮಾರು ಕೊನೆ ಇತ್ತು. ನಾನು ಅದಕ್ಕಾಗಿ ಏನು ಮಾಡಿದೆ, ಹೀಗೆ ಕಟ್ ಮಾಡಿ ಇದನ್ನು ಬಿಸಿಲಲ್ಲಿ ಒಣಗಿಸಿ, ಹೀಗೆ ಬಿಸಿಲಲ್ಲಿ ಒಣಗಿಸ್ಬೇಕು. ಅಂದರೆ ಒಬ್ಬೊಬ್ಬರು ರೌಂಡ್ ಕಟ್ ಮಾಡ್ತಾರೆ, ಒಬ್ಬೊಬ್ಬರು ಈ ಥರ ಕಟ್ ಮಾಡ್ತಾರೆ. ಈ ಜಾಸ್ತಿ ಹೀಗೆ ಕಟ್ ಮಾಡಿದರೆ ನಮಗೆ ಮಾರ್ಕೆಟಲ್ಲಿ ಸಿಗೋ ಇದು ಏನು ಹೇಳ್ತೇವೆ, ಈ ಮಕ್ಕಳಿಗೆ ನಾವು ಚೋಕೋಬಾರ್ ಎಲ್ಲ ಈ ಬಾರ್ಗಳೆಲ್ಲ ಕೊಡ್ತೇವಲ್ಲ ನಾವು, ಚೋಕೋಬಾರು, ಆಮೇಲೆ ಆ ಮ್ಯಾಂಗೋದು ಈ ಥರ ಬಾರ್ಗಳೆಲ್ಲ ಸಿಗುತ್ತೆ. ಹಾಗೆ ಮಕ್ಕಳಿಗೂ ಖುಷಿಯಾಗತ್ತೆ. ಹೀಗೆ ಕಟ್ ಮಾಡಿ ಇದನ್ನು ಒಂದು 4-5 ಬಿಸಿಲಿಗೆ ಒಣಗಿಸ್ಬೇಕು. ಕಾಣಿಸ್ತಾ ಇದೆಯಲ್ಲ, ಇವತ್ತು ಫುಲ್ ಡೇ ಇದು ಬಿಸಿಲಿಗೆ ಒಣಗಿಸಿ ಇನ್ನೊಂದು 4 ಬಿಸಿಲಾದಮೇಲೆ ನಿಮಗೆ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೇನೆ. ಹೀಗೆ ದೂರ ದೂರ ಒಣಗಿಸ್ಬೇಕು. ಇದೇ ಥರ ಎರಡೂ ಕಡೆ ಒಣಗಿಸಿದ ಮೇಲೆ ಒಂದು ಏರ್ ಟೈಟ್ ಡಬ್ಬದಲ್ಲಿ ತುಂಬಿಟ್ರಾಯಿತು. ಒಂದೇನಪ್ಪ ಅಂದರೆ, ಹೀಗೆ ಒಣಗಿಸಿದ ನಂತರ ಇದಕ್ಕೆ ಇರುವೆಗಳು ಬರುವುದು ಹೆಚ್ಚು. ಸ್ವೀಟ್ ಇರುತ್ತಲ್ಲ ಬಾಳೆಹಣ್ಣು, ಅದಕ್ಕೆ ಇರುವೆಗಳು ಬರ್ತವೆ. ಅದಕ್ಕಾಗಿ ನಾವೇನು ಮಾಡಬೇಕಂತ, ಇರುವೆಗಳು ಬರದೇ ಇರೋ ಹಾಗೆ ನಮಗೆ ಇರೋ ವ್ಯವಸ್ಥೆ, ಅದು ನನಗೆ ಗೊತ್ತಿರೋ ಮಟ್ಟಿಗೆ ಇದು ಲಕ್ಷ್ಮಣ ರೇಖೆನ ಈ ಹಣ್ಣುಗಳಿಗೆ ತಾಗಿಸದೆ ಸ್ವಲ್ಪ ದೂರದಲ್ಲಿ ಅದನ್ನು ಈ ಪ್ಲಾಸ್ಟಿಕ್ಕಿಂತ ಹೊರಗೆ ದೂರದಲ್ಲಿ ಸ್ವಲ್ಪ ಹಚ್ಚಿಡಬೇಕು. ಇಲ್ಲಾಂದರೆ ಇದಕ್ಕೆ ಸಣ್ಣ ಇರುವೆಗಳು ಮುತ್ಕೊಳ್ತವೆ. ತೋರಿಸ್ತೇನೆ ನೋಡಿ. ಈಗಷ್ಟು ಒಣಗಿಸಿದ ನಂತರ ಕರೆಕ್ಟು ಒಂದು ಬಿಟ್ಟು ಒಂದು ಹೀಗೆ ಒಣಗಿಸ್ಬೇಕು. ಒಂದರ ಮೇಲೆ ಒಂದು ಒಣಗಿಸ್ಬಾರ್ದು. ಹೀಗೆ ಒಣಗಿಸಿದ ನಂತರ ಹೀಗೆ ಲಕ್ಷ್ಮಣ ರೇಖೆ ಒಂದು ಈಗ ಲೈನನ್ನು ಎಳೆದಿಟ್ಟರೆ ಅದಕ್ಕೆ ಇರುವೆಗಳು ಬರಲ್ಲ. ಮತ್ತು ಮೇಲಿಂದ ಬಿಸಿಲು ಹೀಗೆ ತಾಗ್ತಾ ಇರುತ್ತೆ, ಬೇಗ ಚೆನ್ನಾಗಿ ಒಣಗುತ್ತೆ ಇದು. ನೋಡಿ, ಇರುವೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ವು. ನೋಡಿ, ಹೀಗೆ ಮಾಡಿ ಒಣಗಿಸಿದ್ರೆ ಆಯಿತು. ಯಪ್ಪ ಬಿಸಿಲು ರೀ. ಆ್ಯಕ್ಚುಲಿ ಇದು ಬೇಗ ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸ ಆಗಿತ್ತು. ನನಗೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಸಿಕ್ಕಾಪಟ್ಟೆ ಬಿಸಿಲು. ಓಕೆ ಫ್ರೆಂಡ್ಸ್, ಬಾಯ್.